ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂದಾಗೆ ಆಸೆ ಸೀರಿಯಲ್‌ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಮೀನಾ ಕಿಚನಲ್ಲಿರ್ತಾಳೆ. ಅಲ್ಲಿಗೆ ಬಂದು, ಮೀನಾ ನಿಮ್ಮ ಗಂಡ ಏನು ಅಂದ್ಕೊಂಡಿದ್ದಾರೆ ಅಂತ ಕೇಳಿದಾಗ, ಅವರನ್ನೇ ಕೇಳಿ ರೋಹಿಣಿ ಅಂತ ಹೇಳ್ತಾಳೆ. ಅವ್ರನ್ನ ಕೇಳಿದ್ರೆ ಯಾವ ಪ್ರಯೋಜನನೂ ಇಲ್ಲ ಅಂತ ನಿಮ್ಮ ಹತ್ರ ಕೇಳ್ತಿರೋದು. ನಮ್ಮ ತಂದೆ ನನ್ನ ಹೆಸರು ಕಳಿಸಿದ್ರೇನು, ನಮ್ಮ ಮನೆಯವ್ರ ಹೆಸರು ಕಳಿಸಿದ್ರೇನು, ಇರೋದು ನನ್ನ ತಂದೆ ಅವರಿಷ್ಟ. ಅವ್ರೇನು ತಪ್ಪಾಗಿ ಕೇಳಿಲ್ಲ ರೋಹಿಣಿ ಅವ್ರೆ, ಅವ್ರ ಮನ್ಸಿಗೆ ಅನ್ಸಿದ್ನ ಕೇಳಿದಾರಷ್ಟೇ. ಆಗ ರೋಹಿಣಿ ಇದನ್ನ ತಿಳ್ಕೊಂಡು ಅವ್ರಿಗೇನಾಗಬೇಕು, ಅವ್ರಿಗೆ ಯಾಕೆ ಸುಮ್ಮನೆ ಮನೋಜ್ ಬಗ್ಗೆ ಅವರಿಗೆ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಮೀನಾ ಅವ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಕೋಪ ಮಾಡ್ಕೊತಾ ಇದ್ದೀರಾ, ಅವ್ರು ಕ್ಯಾಶುಯಲ್ ಆಗಿ ಕೇಳಿದ್ದಾರೆ ಬಿಡಿ ಅಂತ ಹೇಳ್ತಾಳೆ. ಅವರು ಕ್ಯಾಶುಯಲ್ ಆಗಿ ಕೇಳಿಲ್ಲ ಮೀನಾ ಅವರೇ, ಬಂದಿರೋದು ನಿಮಗೆ ಹೊಟ್ಟೆ ಉರಿ. ಹಾಗೇನೆ ಮನೋಜ್ ಅವರು ದೊಡ್ಡ ಬಿಸ್ನೆಸ್ ಮಾಡಿ ಎಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಅದಕ್ಕೆ ಅಲ್ವಾ ಹಾಗೆಲ್ಲ ಮಾತಾಡಿದ್ದು ಅಂತ ಹೇಳ್ತಾಳೆ. ಆಗ ಮೀನಾ, ನೀವು ಇವಾಗ ಮಾತಾಡ್ತಾ ಇರೋದು ಸರಿ ಇಲ್ಲ, ನಮ್ಮ ಮನೆಯವರು ಎಲ್ರಿಗೂ ಒಳ್ಳೇದಾಗಬೇಕು ಅಂತಲೇ ಯೋಚನೆ ಮಾಡ್ತಾರೆ. ಆಗ ರೋಹಿಣಿ ಅವರೇ, ಇದು ಯಾರಿಗೂ ನೀವು ಹೇಳ್ತಿರೋದು ಸರಿ ಅಂತ ಅನ್ಸಲ್ಲ ಮೀನಾ ಅವರೇ ಅಂತ ಹೇಳ್ತಾಳೆ. ನೋಡಿ ಅವ್ರು ಪ್ರಶ್ನೆ ಮಾಡ್ತಾರೆ, ನಿಮ್ಗೇನಾಯ್ತು? ಆಗ ರೋಹಿಣಿ, ನಿಮ್ಮ ಗಂಡಂಗೆ ನನ್ನ ಗಂಡ ದೊಡ್ಡ ಬಿಸ್ನೆಸ್ ಶುರು ಮಾಡಿ ಇಷ್ಟ ಇಲ್ಲ ಅನ್ಸುತ್ತೆ. ಅವ್ರು ಪ್ರಶ್ನೆ ಮಾಡಿದ್ದು ಅವ್ರಿಗೋಸ್ಕರ ಅಲ್ಲ, ಮಾವನ ದುಡ್ಡ ಇನ್ನೂ ಕೊಟ್ಟಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಮಾವನ ದುಡ್ಡ ಯಾವಾಗ ಕೊಡಬೇಕು ಅಂತ ನಮಗೆ ಗೊತ್ತಿದೆ, ದುಡ್ಡನ್ನ ಕೊಡ್ತಾರೆ, ನಿಮ್ಮ ಹಸ್ಬೆಂಡ್ಗೆ ಹೇಳಿ ಆ ಮಾತಾಡೋದನ್ನ ನಿಲ್ಸಕ್ಕೆ ಹೇಳಿ ಅಂತ ಹೇಳ್ತಾಳೆ. ಆವಾಗ ಮೀನಾ, ನಾನು ಹೇಳೋದ್ರಿಂದ ಅವರು ಬದಲಾಗಲ್ಲ, ಅವರಿಗೆ ಸರಿ ಅಂತ ಅನ್ನಿಸ್ಬೇಕು ಅಂತ ಹೇಳ್ತಾಳೆ. ಮನೆಯವ್ರು ಕೇಳಿದ್ರಲ್ಲಿ ತಪ್ಪಿದೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ತಾಳೆ. ನೀವು ಇಷ್ಟೊಂದು ಕೋಪ ಮಾಡ್ಕೊಂಡು ಬಂದು ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಮ ತಂದೆಯವರೇ ಕೊಟ್ರ ಅಂತ ಅನುಮಾನ ಬರ್ತಿದೆ ನನಗೆ ಅಂತ ಹೇಳ್ತಾಳೆ. ಅನುಮಾನಕ್ಕೆಲ್ಲ ನಾನು ಉತ್ತರ ಕೊಡಬೇಕು ಅನ್ನೋದಿಲ್ಲ, ನಿಮ್ಮ ಗಂಡನಿಂದ ಎಷ್ಟೆಲ್ಲ ಈ ಮನೆಯಲ್ಲಿ ಸಮಸ್ಯೆಗಳಾಗಿದೆ ಅಂತ ಗೊತ್ತು ತಾನೆ, ಇನ್ನು ಮುಂದೆ ನಮ್ಮ ವಿಚಾರಕ್ಕೆ ಮೂಗು ತೂರಿಸ್ಬೇಡಿ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸೂರ್ಯ ಕಾರನ್ನು ತೊಳಿತಾ ಇರ್ತಾನೆ, ಅಲ್ಲಿಗೆ ಮೀನಾ ಬರ್ತಾಳೆ. ಬಂದ್ಬಿಟ್ಟು ಜೋರಾಗಿ ಹೊಡಿತಾಳೆ. ಸೂರ್ಯ, ಅಯ್ಯೋ ನಿನ್ನಲ್ಲೇ ಹಿಂಗೆ ಹೊಡಿತಾ ಇದೀಯ ಅಂತ ಹೇಳಿದಾಗ, ಮೀನಾ, ಅವ್ರ ದುಡ್ಡು ಅವ್ರ ಅಕೌಂಟು ಅವ್ರಿಷ್ಟ, ಅಕೌಂಟ್ಗಾದ್ರೂ ಬರಲಿ ಅಥವಾ ನಿಮ್ಮ ಅಣ್ಣನ ಅಕೌಂಟ್ಗಾದ್ರೂ ಬರಲಿ, ಯಾಕೆ ಅವ್ರನ್ನೇನು ಪ್ರಶ್ನೆ ಕೇಳ್ತೀರಾ ಅಂತ ಕೇಳ್ತಾಳೆ. ಆಗ ಸೂರ್ಯ, ಅದಕ್ಕೆ ಹಿಂಗ ಹೊಡೆಯೋದು, ನೋಡು ಏನಾಗಿದೆ ಅಂತ, ಚರ್ಮ ಗಿರ್ಮ ಕಿತ್ಕೊಂಡ್ ಬಂದಿದ್ಯಾ, ಮಾರಿದ್ರೆ 750 ರೂಪಾಯಿ ದುಡ್ಡಾದ್ರೂ ಸಿಗುತ್ತೆ ಅಂತ ಹೇಳ್ತಾನೆ. ಮೀನಾ, ಅದೆಲ್ಲ ಬಿಡಿ, ನೀವೇನಕ್ಕೆ ಅವ್ರನ್ನ ಪ್ರಶ್ನೆ ಕೇಳ್ತೀರಾ, ನೀವು ಪ್ರಶ್ನೆ ಕೇಳೋದ್ರಿಂದ ಅವ್ರೇನು ಉತ್ತರ ಕೊಡಬೇಕು, ನಿಮಗೆ ಅಧಿಕಾರ ಇದೆ ಅಂತ ಕೇಳ್ತಾಳೆ. ಆಗ ಸೂರ್ಯ, ಅಲ್ಲ ಕಣೆ, 2 ವೀಲರ್ ಹೂವಮ್ಮ ಅಂಧಕಾರದಲ್ಲಿದೆ, ಇಡೀ ಹಚ್ಚಿ ಬಿಟ್ರೆ ಸ್ವಲ್ಪನಾದ್ರೂ ಬೆಳಕು ಬರುತ್ತಾ ಅಂತ ಕೇಳ್ತಾನೆ. ಆಗ ಮೀನಾ, ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ ರೀ, ಅದಲ್ಲಿ ನೀವು ತಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಅವ್ರಿಷ್ಟ, ಯಾರ ಅಕೌಂಟ್ಗಾದ್ರೂ ಹಾಕೊಳ್ಳಿ. ಆಗ ಸೂರ್ಯ, ಓಹೋ ಆ ಪೌಡ್ರಮ್ಮ ನಿನಗೆ ಬಂದು ಏನಾದ್ರು ಅಂದ್ಲಾ, ಸರಿ ತಡಿ ಅವಳಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ. ಅಷ್ಟರೊಳಗಡೆ ಮೀನಾ, ರೀ ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ ಇವಾಗ ಅಂತ ಕೇಳ್ತಾ ಇರಲಿ. ಅವಾಗ ಸೂರ್ಯ, ಲೇ ಪೆಂಗ್ಯ, ನಿಮ್ಮ ನಮ್ಮ ಡುಮ್ಟಕ ಹತ್ರ ಕೆಲಸ ಅಂತ ಹಿಡ್ಕೊಂಡು ಹಂಗೆ ಪಂಗ್ಳಸ್ ಬಂದ್ಬಿಡ್ತೀನಿ. ಆಗ ಮೀನಾ ಕೈ ಮುಕ್ಕೊಂಡು, ಅಪ್ಪ ತಂದೆ ನೀವು ಇವಾಗ ಮಾತಾಡಿರೋದೇ ಸಾಕು, ನಿಮ್ಮ ಬಾಯಿಗೆ ಒಂದು ಪ್ಲಾಸ್ಟರ್ ಹಾಕಬೇಕು ಅಂತ ಹೇಳ್ತಾಳೆ. ರೀ ನಾವಾಯಿತು, ನಮ್ಮ ಜೀವನ ಆಯಿತು ಅಂತ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಅವ್ರ ಜೀವನಕ್ಕೆ ನಾವು ಯಾಕ್ರಿ ತಲೆ ಹಾಕಬೇಕು, ಇನ್ಮೇಲೆ ತಲೆ ಹಾಕೋದು ಬೇಡ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಹೇಳ್ತಾಳೆ. ನನಗೆ ಹಂಗೆಲ್ಲ ಇರೋದಕ್ಕೆ ಬರೋದಿಲ್ಲ, ತಪ್ಪು ಕಡೆ ಬೇಕು, ಇಲ್ಲಾಂದರೆ 4 ಕೊಟ್ಟಾದರೂ ಆ ತಪ್ಪನ್ನ ಸರಿ ಮಾಡಬೇಕು ಅಂತ ಲಚ್ಚಿನದೇವ್ನಳ್ಳಿ ಲೆಕ್ಕಮ್ಮ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ಮೀನಾ, ಅವರೇ ಹೇಳ್ಕೊಟ್ಟಿರೋದು, ಎಲ್ಲರೂ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾಳೆ. ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ, ಹಾಗೇನೆ ಸ್ವಲ್ಪ ಕಾರನ್ನ ತೊಳೆದಾಕ್ಬಿಟ್ಟು ಅಲ್ಲೆರಡು ಬಟ್ಟೆ ಇದೆಯಲ್ಲ ಚೆನ್ನಾಗಿ ಹಿಂಡಾಕ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸೀನ್ನಲ್ಲಿ ರೋಹಿಣಿ ಪೂಜಾನ ಮೇಟಾಕ್ತಾಳೆ. ಆಗ ಪೂಜಾ, ಕಾಣೆ ಆಗಿದ್ದು ಲಕ್ಷ್ಮಿ ಭಿಕ್ಷೆ ಕೊಟ್ಲು ಅಂತ ಕೇಳ್ತಾಳೆ. ಆಗ ರೋಹಿಣಿ, ಕೊಟ್ಟಿದ್ದಲ್ಲ ಕಿತ್ಕೊಂಡಿದ್ದು, ದೊಡ್ಡ ಫ್ರಾಡ್ ಗೊತ್ತಾ ಅವಳು ಅಂತ ಹೇಳ್ತಾಳೆ. ಆಗ ಪೂಜಾ, ಮಾತೇಳ ಯಾವ ಫ್ರಾಡಿಗೆ ಕಡಿಮೆ ಹೇಳು ಅಂತ ಹೇಳ್ತಾಳೆ. ಆವಾಗ ರೋಹಿಣಿ, ಪೂಜಾ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾಳೆ. ಆವಾಗ ಕೋಪ ಮಾಡ್ಕೋಬೇಡವರು, ಅವಾಗಲೂ ನೆಗೆಟಿವ್ ಆಗಿ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡ, ಮಾವಂಗೆ ಸೇರಬೇಕಾಗಿರೋವಂಥ ದುಡ್ಡು ನೀನು ಹೇಗೆ ಅದನ್ನು ಪರ್ಸ್ನಲ್ ಯೂಸ್ಗೆ ಇಟ್ಕೊಳ್ತೀಯ, ಸರಿ ನೀನು ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊಂಡೆ ಅಂತಲೇ ಅನ್ಕೋ, ನಿಮ್ಮ ಮನೆಯವ್ರಿಗೆ ಗೊತ್ತಾದರೆ ಅವ್ರು ನಿನ್ನನ್ನು ಫ್ರಾಡ್ ಅಂತ ಕರೀದಲ್ಲ ಇನ್ನೇನು ಹೇಳ್ತಾರೆ, ಮನೋಜರ್ ಅಪ್ಪನ ದುಡ್ಡು ನೀನು ನಿನ್ನ ದುಡ್ಡು ಅನ್ನೋ ಥರ ಪೋಟ್ರೆ ಮಾಡಿದ್ಯಾ, ಅಲ್ಲೂ ಅಂತ ಅಷ್ಟು ದುಡ್ಡನ್ನ ಮನೋಜರ್ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆಯಾ ಅಲ್ವಾ ನೀನು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ದಿನೇಶ್ ಎಂಟ್ರಿ ಕೊಡ್ತಾನೆ. ಅಲ್ಲಿಗೆ, ಏನು ನನ್ನ ಬಗ್ಗೆ ಮಾತಾಡ್ತಾ ಇದ್ರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಮಹಾತ್ಮ ಅಲ್ಲ ನಿನ್ನ ಬಗ್ಗೆ ಮಾತಾಡ್ತಿರೋಕ್ಕೆ, ಹೋಗಯ್ಯ ದಿನೇಶ, ನೀವು ನನ್ನ ಬಗ್ಗೆ ಮಾತಾಡಿರೋಷ್ಟು ಬಿಟ್ಟಷ್ಟು ನನಗೆ ಬರಬೇಕಾಗಿರೋ ದುಡ್ಡಲ್ಲಿ ಅಂತ ಕೇಳ್ತಾನೆ. ದುಡ್ಡು ಕೊಡಲ್ಲ ನಿನಗೆ, ಹೋಗು ಅಂತ ಹೇಳ್ತಾಳೆ. ಆಗ ದಿನೇಶ, ಓಕೆ, ನಂಬರ್ 46 ವಾಸ ಬನಶಂಕರಿ 3ನೇ ಹಂತ, ಫೋನ್ ನಂಬರು ಗೊತ್ತು ಹೇಳಲಾ ಅಂತ ಹೇಳಿ ಕೇಳ್ತಾನೆ. ಕೆಣಗಬೇಡ, ಈಗ ಆಲ್ರೆಡಿ ಎಡೆ ತುಳಿಸ್ಕೊಂಡಿರೋ ಸರ್ಪದಂತೆ ಇದ್ದೀನಿ, 1 ಲಕ್ಷ ದುಡ್ಡು ಅಂತ ಕೇಳ್ತಾನೆ. ನಾನೊಬ್ಳು ಹೆಣ್ಣು, ಇಡೀ ತಿಂಗಳು ದುಡಿದ್ರು 15ರಿಂದ 20,000 ರೂಪಾಯಿ ಅಷ್ಟೇ ನನ್ನ ಕೈನಲ್ಲಿ ದುಡಿಯೋಕ್ಕಾಗೋದು ಅಂತ ಹೇಳಿದಾಗ, ನೀನು ಒಂದು ಹೆಣ್ಣಾಗಿದ್ರೆ ನಾನು ಕೇಳ್ತಿರ್ಲಿಲ್ಲ, ನೀನು ಒಂದು ಅಸಾಮಾನ್ಯ ಹೆಣ್ಣು, ಹಾಗಾಗಿ ನೀನು ಏನು ಬೇಕಾದರೂ ಮಾಡ್ತೀಯ ದುಡ್ಡಿಗೋಸ್ಕರ ಅಂತ ಹೇಳ್ತಾನೆ.
ಲಕ್ಷ ಕೊಟ್ಬಿಡು, ಇಲ್ಲಾಂತಂದರೆ ನಾನು ಏನು ಮಾಡ್ತೀನಿ ಅಂತ ನಿನಗೆ ಗೊತ್ತು ಅಂತ ಹೇಳ್ತಾನೆ. ಆಗ ಹೇಗೋ ಮಾಡಿ 1 ಲಕ್ಷ ಕೊಡ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದಾಗ, ಅಷ್ಟೆಲ್ಲ ಟೈಮ್ ಕೊಡೋಕ್ಕಾಗಲ್ಲ, ನೀನು ಕೇಳಿದಷ್ಟು ಇನ್ನೊಂದು ವಾರದೊಳಗಡೆ ನನಗೆ 1 ಲಕ್ಷ ಬೇಕು ಅಷ್ಟೇ ಅಂತ ಹೇಳ್ತಾನೆ. ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.